ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಕ್ರೋಶಾ ಕಚ್ಚೋ ಡಿಸೈನ್ ತೋರಿಸ್ತಾ ಇದ್ದೀನಿ, ನ್ಯೂ ಡಿಸೈನು. ಸೊ ಇದನ್ನು ಸಿಂಪಲ್ಲಾಗೂ ಹಾಕ್ಕೋಬೋದು ನೀವು, ಬ್ರೈಡಲ್ ಆದರೂ ಅನ್ಕೋಬೋದು. ಅಂದರೆ ಸಿಂಪಲ್ಲಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿರೋದು ಬ್ರೈಡಲ್ ಲುಕ್ ಇದೆ. ಸೊ ಅದಕ್ಕೋಸ್ಕರ ಕಲರ್ ಕಾಂಬಿನೇಷನ್ ನೋಡಿ, ಕ್ರೀಮ್ ಮತ್ತು ಪರ್ಪಲ್ ಕಲರು. ಇದಕ್ಕೆ ನೀಡಲ್ ನಂಬರ್ ಬಂದು 10 ಅಥವಾ 11 ಯಾವ್ದಾದ್ರು ತೊಗೋಬೋದು. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ 6 ತೊಗೋಬೋದು, 7 ತೊಗೋಬೋದು. ಸೊ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ಟೈಮ್ಸ್ ಸಿಂಗಲ್ ಕ್ರೋಶೆ, 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 2 ಟೈಮು ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ 4 ಟೈಮ್ಸ್ ಮಾಡ್ಕೊಳ್ತೀನಿ, 3 ಅಥವಾ 4 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 4 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮಾಡಿ ಇವಾಗ ಸ್ವಲ್ಪ ದಾರನ ಮೇಲೆ ಮಾಡಬೇಕು. ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ 2 ಬೀಡ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಸ್ಮಾಲ್ ಸೈಜು, ಮೀಡಿಯಮ್ ಸೈಜು ಮತ್ತು ಬಿಗ್ ಸೈಜ್ 3 ಟೈಪ್ಸು ಯೂಸ್ ಮಾಡ್ತಾಯಿದ್ದೀನಿ, ಸೈಜಸ್ ವೇರಿ. ಸೊ ಬೀಡ್ ಲಾಕ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ, ಮತ್ತು ಇವಾಗ 3 ಚೈನ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿಕೊಂಡು ಇನ್ನೊಂದು ಬೀಡ್, ಇನ್ನೊಂದು ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ 3 ಚೈನ್ ಆದಮೇಲೆ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ತೀನಿ. ಸೊ ಅದನ್ನು ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಕುಚ್ಚು ಬರೋ ಪ್ಲೇಸಲ್ಲಿ ಫ್ರೆಂಡ್ಸ್, ಆ ಸೈಡ್ ಈ ಸೈಡು ಬೀಡ್ ಬರೋ ಥರ ಸೆಂಟ್ರಲ್ಲಿ ಕುಚ್ಚು ಬರೋ ಥರ 3 ಚೈನ್ ಗ್ಯಾಪ್ ಬಿಟ್ಟಿರೋದು. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡಿ ಮತ್ತು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತೀನಿ. ಸ್ಟಾರ್ಟಿಂಗ್ 4 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದೆ, ಬೀಡ್ ಹಾಕಿ ಲಾಕ್ ಮಾಡಿ 3 ಚೈನ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡಿ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ 4 to 5 ಟೈಮ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದು ಜಸ್ಟ್ ಗ್ಯಾಪ್ಗೋಸ್ಕರ. ನಿಮಗೆ ಗ್ಯಾಪ್ ಅಷ್ಟು ಬೇಡ ಅಂದರೆ ನೀವು ಓನ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಸೊ ಗ್ಯಾಪ್ ಇರಲಿ ನಮಗೆ ಅಂತ ಅಂದರೆ ಕುಚ್ಚಿಗೂ ಮತ್ತು ಆರ್ಚ್ಗೆ ಒಂದು 4 to 5 ಟೈಮ್ಸ್ ನೀವು ಮಾಡ್ಕೋಬೋದು. ನಾನಿಲ್ಲಿ ಕೂಡ 4 ಟೈಮ್ಸ್ ಮಾಡಿದೆ, ಇನ್ನೂ 1 ಟೈಮ್ ಮಾಡೋಣ. 5 ಟೈಮ್ಸ್ ಆಯಿತು. 5 ಟೈಮ್ಸ್ ಸಿಂಗಲ್ ಕ್ರೋಶೆ. ಸೊ ಎಷ್ಟಾಯ್ತಲ್ವ. ಫಸ್ಟ್ ಸ್ಟಾರ್ಟಿಂಗ್ 4 ಹಾಕಿದ್ದೀನಿ, 4, 5, 3 ಹಾಕೋಬೋದು. ಸೊ ಮತ್ತು ಕುಚ್ಚಿಗೆ ಪ್ಲೇಸ್ ಮಾಡಿಬಿಟ್ಟು 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಇವಾಗ 3 ಚೈನ್ಸ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 3 ಚೈನ್ಸ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಆದಮೇಲೆ ಇವಾಗ 6 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 3 ಆಯ್ತಲ್ವ, 6 ಹಾಕ್ಕೊಳ್ಳೋಣ. ಸೊ 6 ಚೈನ್ಸ್ ಮಾಡ್ಕೋತೀನಿ ಇಲ್ಲಿ. 5 ಆಯಿತು, 6 ಚೈನ್ಸ್ನ ಮಾಡಿಕೊಂಡು ಅದು ಯು ಶೇಪಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಯು ಶೇಪಲ್ಲಿ ಇಟ್ಕೊಂಡು ನೋಡಿ, ಒಳಗಡೆಗೆ ಜಾಸ್ತಿ ಮುಂದೆ ಬೇಡ, ಒಳಗಡೆಗೆ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ 6 ಚೈನ್ಸ್ನ. ಸೊ ಲಾಕ್ ಮಾಡಿಕೊಂಡು ಮತ್ತು ನಾನು 3 ಚೈನ್ಸ್ನ ಹಾಕೋತೀನಿ. 3, 6, 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇವಾಗ ಫ್ರಂಟ್ ಸೈಡ್ ಇಷ್ಟು ಹಾಕಿದ್ವಿ ಅಲ್ಲ, ಇದು ಬೇಸ್ ಲೈನು. ನಾನು ಸಿಂಗಲ್ ಸ್ಟೆಪ್ ಅಂತ ಹೇಳಿದೆ ಅಲ್ಲ ಫ್ರೆಂಡ್ಸ್. ಸೊ ಬೇಸ್ ಲೈನ್ ಈ ಥರ ಮಾಡಿ ಸ್ವಲ್ಪ ಟರ್ನ್ ಮಾಡ್ಕೊಳ್ತೀನಿ. 3, 6, 3 ಚೈನ್ಸ್ನ ಹಾಕ್ಕೊಂಡು ಟರ್ನ್ ಮಾಡ್ತಾಯಿದ್ದೀನಿ ಡಿಸೈನ್. ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್. ಸೊ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ 6 ಚೈನ್ ಏನು ಗ್ಯಾಪ್ ಇದೆ ನಮಗೆ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ, 2 ದಾರ 1 ಮತ್ತು 2 ದಾರ 1 ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಇದನ್ನು ಡಬಲ್ ಕ್ರೋಶೆಯಿಂದನೇ ಫಿಲ್ ಮಾಡಬೇಕು ಫ್ರೆಂಡ್ಸ್, ಬಟ್ ಸೆಂಟ್ರಲ್ಲಿ ಒಂದು ಬೀಡ್ ಆ್ಯಡ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನಾನು 6 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದೇ ಗ್ಯಾಪಲ್ಲಿ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಬೇಕು, ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಈ ರೀತಿ 6 ಡಬಲ್ ಕ್ರೋಶೆಗಳನ್ನ ಮಾಡ್ಕೋತೀವಿ. ಸೊ 6 ಡಬಲ್ ಕ್ರೋಶೆಸ್ನ ಈ ಥರ ಫಿಲ್ ಮಾಡ್ಕೊಳ್ಳೋಣ. ಫಸ್ಟು 6 ಕಂಬ ಆಗಿದ ತಕ್ಷಣ ಒಂದು ಬಿಗ್ ಬೀಡ್ ತೊಗೋತೀನಿ ಫ್ರೆಂಡ್ಸ್. ನಾನು ಹೇಳ್ದೆ ಅಲ್ಲ 3 ಸೈಜಸ್ಸು ನಾನು ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಅಂತ. ಒಂದು ಬಿಗ್ ಬೀಡ್ ತೊಗೊಳ್ತೀನಿ. ಸೊ ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ.
ಇನ್ಸರ್ಟ್ ಮಾಡಿ ತುಂಬ ಟೈಟಾಗಿ ಲಾಕ್ ಮಾಡಬೇಡಿ, ಆರಾಮಾಗಿ ಲಾಕ್ ಮಾಡಿ. ಸೊ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ 5 ಚೈನ್ ಗ್ಯಾಪಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ಮತ್ತೆ 6 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಸ್ಟಾರ್ಟಿಂಗ್ 6 ಕಂಬ ಬೀಡ್ ಹಾಕಿ ಮತ್ತೆ 6 ಕಂಬನ ಫಿಲ್ ಮಾಡ್ಕೊಳ್ತೀನಿ. ಈ ರೀತಿ ಈ ಸೈಡ್ ಕೂಡ 6 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 6 ಡಬಲ್ ಕ್ರೋಶೆ ಮಾಡಿಕೊಂಡು ಫ್ರೆಂಡ್ಸ್ 3 ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆಸ್ ಹಾಕಿದ್ದಲ್ಲ, ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲೇ ನಾನು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿ ಲಾಕ್ ಮಾಡಿದ ತಕ್ಷಣ ಫ್ರಂಟ್ ಸೈಡ್ಗೆ ಇವಾಗ ಟರ್ನ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಸೈಡಿಂದ ನಾವು ಕಂಬ ಮಾಡಿರೋದು, ಇದು ಫ್ರಂಟ್ ಸೈಡ್. ಸೊ ಫ್ರಂಟ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡ್ರೆ ಈ ಕಂಬದ ಮೇಲೆಲ್ಲ ಹೋಲ್ ಗ್ಯಾಪ್ಸ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಸೊ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಸ್ಗೆ ಇವಾಗ ಸ್ವಲ್ಪ ನೀಡಲ್ ಮೇಲಿರೋ ದಾರನ ಚೂರು ಮೇಲೆ ಮಾಡಿ ಇವಾಗ ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 2 mm ಬೀಡನ್ನ ತೊಗೊಳ್ತೀನಿ, ಇನ್ನೂ ಚಿಕ್ಕದಾದ್ರೂ ನಡೆಯುತ್ತೆ. ಸೊ ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿ ಈ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಾ ಇದೆಯಲ್ಲ ಕಂಬದ ಮೇಲೆ, ಫಸ್ಟ್ ಹೋಲ್ ಗ್ಯಾಪ್ಗೆ ನೋಡಿ, ಫಸ್ಟ್ ಹೋಲ್ ಗ್ಯಾಪ್ಗೆ ನಾನು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. 2 ದಾರ ಸೇರಿ 1 ಮಾಡ್ಕೊತೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ, ಕಂಬದ ಮೇಲಿರೋ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇಲ್ಲಿ ಬೀಡ್ ಲಾಕ್ ಮಾಡೋದು ಬೇಡ ಫ್ರೆಂಡ್ಸ್, ಹಾಗೇ ಬರುತ್ತೆ ನೀಟಾಗಿ. ಸೊ ಸ್ವಲ್ಪ ದಾರ ಮೇಲೆ ಮಾಡೋದು, ಒಂದು ಬೀಡನ್ನ ಒಂದೇ ಸತಿ 2-3 ಬೀಡ್ಸ್ ತೊಗೊಳ್ಳಿ, ನಿಮಗೆ ಟೈಮ್ ಸೇವ್ ಆಗುತ್ತೆ, ಬೇಗ ಬೇಗ ಆಗೋಗುತ್ತೆ. ಸೊ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದೇ ಒಂದು ಥ್ರೆಡ್ ಮಿಸ್ ಆಗ್ತಾಯಿದೆ. ಸೊ ನೋಡಿಕೊಂಡು ನೀವು ಫಿನಿಶಿಂಗ್ ಅನ್ನೋದನ್ನ ನೀಟಾಗಿ ಬರೋ ಥರ ನೀವು ಮಾಡ್ಕೊಳ್ಳಿ. ನೀಡಲ್ನ ಹಾಕೋಣ, ಸ್ವಲ್ಪ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳಿ. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಇದೇ ರೀತಿ 5 ಬೀಡ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರು ಫ್ರಿಲ್ಸ್ ಬರುತ್ತೆ ಟ್ರೈ ಮಾಡಿದಾಗ ಸ್ವಲ್ಪ ಕಂಜೆಸ್ಟ್ ಆಗ್ತಾಯಿದೆ ಅನ್ಸಿದ್ರೆ ನೀವು 4 ಬೀಡ್ಸೇ ಹಾಕ್ಕೊಳ್ಳಿ. 4 ಬೀಡ್ಸ್ ಹಾಕ್ಕೊಂಡು ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ 5 ಬೀಡ್ಸ್ ಹಾಕ್ತಾಯಿದ್ದೀನಿ. 5 ಬೀಡನ್ನ ಹಾಕಿಬಿಟ್ಟು ಇವಾಗ ಬಿಗ್ ಬೀಡ್ ಕೆಳಗಡೆ ಒಂದು ಥ್ರೆಡ್ ಇರುತ್ತೆ, ಲಾಕ್ ಮಾಡಿರೋ ಥ್ರೆಡ್ಡು ನೋಡಿ. 5 ಬೀಡ್ಸ್ ಹಾಕಿದ್ದೀನಿ. ಬೀಡ್ಸ್ ಹಾಕಿ ಬಿಗ್ ಬೀಡ್ ಅರೌಂಡು ಒಂದು ಥ್ರೆಡ್ ಇರುತ್ತಲ್ವ, ಲಾಕ್ ಮಾಡಿರೋ ಥ್ರೆಡ್ಡು, ಅದರಲ್ಲಿ ನಾನು ನೀಡಲ್ನ ಹಾಕ್ತೀನಿ ಇವಾಗ. ಸೊ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಫಸ್ಟು ಲಾಕ್ ಮಾಡಿ ಆದಮೇಲೆ ಇವಾಗ 3 ಚೈನ್ ಮಾಡ್ಕೊತೀನಿ. ಸೊ 3 ಚೈನ್ಸ್ನ ಮಾಡ್ಕೊಳ್ಳೋಣ. 3 ಚೈನ್ಸ್ನ ಮಾಡಿಕೊಂಡು ಅದೇ ಲಾಕ್ ಒಳಗಡೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಬೇಕಂದರೆ ಇಲ್ಲಿ ನಾವು ಪೀಕಾಟ್ಸ್ ಕೂಡ ಹಾಕೋಬೋದು, ಪೀಕಾಟ್ಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 3 ಚೈನ್ ಮಾಡಿ ಅದಕ್ಕೆ ಲಾಕ್ ಮಾಡಿದ್ದೀನಿ, ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಒಂದು ಸ್ವಲ್ಪ ಯು ಶೇಪ್ ಟೈಪು ಫ್ರಿಲ್ಸ್ ಟೈಪ್ ಕಾಣುತ್ತೆ. ಸೊ ಇಲ್ಲಿ ಮತ್ತೆ ಲಾಕ್ ಆದ ತಕ್ಷಣ 3 ಚೈನ್ ಮಾಡ್ತಾಯಿದ್ದೀನಿ. ಸೇಮ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ತೀನಿ. ಮತ್ತು ಅಲ್ಲಿಂದ 3 ಚೈನ್ ಮಾಡ್ಕೊಳ್ಳೋಣ. ಸೇಮ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡೋದು. ಈ ರೀತಿ 3 ಟೈಮ್ಸ್ ಮಾಡಿದ್ದೀನಿ. 3 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡಿರೋದು. ಸೊ ಲಾಕ್ ಆದಮೇಲೆ ಅಲ್ಲಿಂದನೇ ಸ್ವಲ್ಪ ದಾರ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಅಲ್ಲಿ 3 ಟೈಮ್ಸ್ 3 ಚೈನ್ನ ಹಾಕಿದ್ಮೇಲೆ ಬಿಗ್ ಬೀಡ್ ಕೆಳಗಡೆ ನೋಡಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ ಕಂಬದ ಮೇಲೆ, ನೆಕ್ಸ್ಟ್ ಹೋಲ್ ಗ್ಯಾಪ್ ಇರೋ ಕಡೆನೇ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಇದೇ ರೀತಿ ಮತ್ತೆ ಈ ಸೈಡ್ ಕೂಡ 5 ಬೀಡ್ಸ್ನ ಫ್ರೆಂಡ್ಸ್ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಇನ್ ಕೇಸ್ ನಿಮಗೆ ಕಂಜೆಸ್ಟ್ ಆಗ್ತಾಯಿದೆ ಅಂತ ಅಂದರೆ ಮೇಲ್ಗಡೆ 6 ಚೈನ್ ಹೇಳಿದ್ದೆ ಅಲ್ವಾ, ಅಲ್ಲಿ 7 ಕೂಡ ಮಾಡ್ಕೋಬೋದು ಕಂಜೆಸ್ಟ್ ಬರುತ್ತೆ ಅಂದರೆ. ಇಲ್ಲಾಂದರೆ ಬೀಡ್ಸ್ ಕೂಡ ರೆಡ್ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 5 ಹಾಕ್ತಾಯಿದ್ದೀನಿ, ನೀವು 4 ಹೋಗ್ಬೇಕಂದ್ರೆ ಇಳಿಸ್ಕೋಬೋದು. ಸೊ ಈ ರೀತಿ ಮತ್ತೆ 5 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ.
ಸೊ ಈ ರೀತಿ 5 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೂ ಒಂದೊಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಫಿಫ್ತ್ ಬೀಡ್ ಮೇಲ್ಗಡೆ ಕಂಬದ ಮೇಲೆ ಲಾಕ್ ಮಾಡಿ ಆಯ್ತಲ್ವಾ. ಇವಾಗ ಅದನ್ನು ಇಟ್ಕೊಂಡು ಲಾಸ್ಟ್ ಒಂದು ಕಂಬ ಹಾಕ್ತೀನಿ ಫ್ರೆಂಡ್ಸ್. ಈ ಸಿಂಗಲ್ ಕ್ರೋಶೆ ಏನಿದೆ ಅಲ್ಲಿ ಲಾಸ್ಟ್ ಒಂದೇ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಬಟ್ಟೆಗಿರೋ ಸಿಂಗಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡು ಫಿನಿಶಿಂಗೋಸ್ಕರ ಡಿಸೈನ್ ನೋಡಿ ಈ ರೀತಿ ಬರುತ್ತೆ. ಸೈಡೆಲ್ಲ ಬೀಡ್ಸ್ ಬರುತ್ತೆ ಮತ್ತು ಸೆಂಟ್ರಲ್ಲಿ ಥರ 3 ಚೈನ್ ಮಾಡಿರೋದು 3 ಟೈಮ್ಸು ಕ್ರೌನ್ ಕಾಣಿಸುತ್ತೆ. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ ಕರೆಕ್ಟಾಗಿ. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಆರ್ಚ್ ಒಂದು ಸ್ವಲ್ಪ ನೀಟ್ ಮಾಡಿಕೊಂಡ್ರೆ ಅದು ಬೆಂಡ್ ಆಗಿರೋದು ಅಥವಾ ಒಂಥರ ಕಂಜೆಸ್ಟಾಗಿ ಅನಿಸೋದು ಕರೆಕ್ಟಾಗಿರುತ್ತೆ. ಒಂದು ಸತಿ ಫೋಲ್ಡ್ ಮಾಡಿದ್ರೆ ಸಾಕು, ಸ್ಯಾರಿ ನೀಟಾಗಿ ಆ ಡಿಸೈನು ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸಿಂಗಲ್ ಸ್ಟೆಪ್ ಹೇಳ್ದಲ್ವ ಫ್ರೆಂಡ್ಸ್, ಸಿಂಗಲ್ ಸ್ಟೆಪ್ ಡಿಸೈನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿರೋದು ಅಷ್ಟೇ. ಮತ್ತು ಇವಾಗ ಇಲ್ಲಿಂದ 5 ಟೈಮ್ಸ್ ಒಟ್ಟು ಸಿಂಗಲ್ ಕ್ರೋಶೆ ಆಲ್ರೆಡಿ 2 ಆಗಿದೆ ಅಲ್ವಾ ಡಿಸೈನ್ದು, ಮತ್ತು 3 ಹಾಕೋಣ. 5 ಟೈಮ್ಸ್ ಅಥವಾ 4 ಟೈಮ್ಸು ಇಲ್ಲ 3 ಟೈಮ್ಸು ನಿಮಗೆ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ನೀವು ಸಿಂಗಲ್ ಕ್ರೋಶೆನ ಮಾಡ್ಕೋಬೋದು ಕುಚ್ಚಿಗೆ ಮತ್ತು ಆರ್ಚಿಗೆ. ಸೊ ಅಷ್ಟಾದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಬೀಡ್ 2 ತೊಗೋತೀನಿ. ಒಂದು ಬೀಡ್ ಮಾಡಿ ಬೀಡ್ ಲಾಕ್ ಹಾಕಿ 3 ಚೈನ್ಸ್ ಹಾಕಿನಿ, ಮತ್ತು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರ್ತಾ ಇಲ್ಲ ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು 5 ಟೈಮ್ಸ್ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ, 3 ಚೈನ್, 6 ಚೈನ್, 3 ಚೈನ್ ಅಷ್ಟು ಹಾಕ್ಕೊಂಡು ಮತ್ತೆ 3 6 3 ಸ್ಟಾರ್ಟ್ ಮಾಡ್ಕೋಬೇಕು. ತ್ರೀ ಚೈನ್ ಆಯ್ತಲ್ಲ ಫ್ರೆಂಡ್ಸ್, ಇಲ್ಲಿ 6 ಚೈನ್ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಬೇಕಂದರೆ 5 ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಡಿಸೈನ್ ಈ ರೀತಿಯೇ ಇರುತ್ತೆ. ಕೌಂಟಿಂಗ್ಸ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಬೇಸಲ್ಲಿ ಚೇಂಜ್ ಮಾಡ್ಬೋದು, ಕಂಬಗಳಲ್ಲಿ ಚೇಂಜ್ ಮಾಡ್ಬೋದು, ಬೀಡ್ಸಲ್ಲಿ ಚೇಂಜ್ ಮಾಡ್ಬೋದು. ಸೊ ಯೋರ್ ಕ್ರಿಯೇಟಿವಿಟಿ ಯಾವ್ದು ಬೇಕಾದರೂ ಹೆಂಗೆ ಬೇಕಾದ್ರೂ ಹಾಕೋಬೋದು. ಒಂದು ಬೇಸಿಕ್ ಡಿಸೈನ್ ಅಂತ ನೋಡಿದ್ಮೇಲೆ ನಿಮಗೆ ಒಂದು ನ್ಯೂ ಐಡಿಯಾ ಬರುತ್ತೆ ಅಲ್ವಾ. ಸೊ 3 6 3 ಚೈನ್ನ ಹಾಕಿಬಿಟ್ಟು ನಾನು ಬ್ಯಾಕ್ ಸೈಡಿಗೆ ಸ್ಯಾರಿನ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಇಲ್ಲಿ ಕೂಡ 6 ಡಬಲ್ ಕ್ರೋಶೆ ಮಾಡಿ ಸೆಂಟ್ರಲ್ಲಿ ಬೀಡನ್ನ ಹಾಕಿ ಮತ್ತೆ 6 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸೊ 6 ಡಬಲ್ ಕ್ರೋಶೆ ಸೆಂಟ್ರಲ್ಲಿ ಬೀಡು ಮತ್ತು 6 ಡಬಲ್ ಕ್ರೋಶೆ ಮಾಡಿ ನೋಡಿ. ಈ ಥರ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವ, ಅಲ್ಲಿ 4 ಫಸ್ಟ್ ಸಿಂಗಲ್ ಕ್ರೋಶೆ ಮೇಲಿರೋ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಆ ರೀತಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಆದಮೇಲೆ ಮತ್ತೆ ಫ್ರಂಟ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡ್ಕೊಳ್ತೀವಿ. ಫ್ರಂಟ್ ಸೈಡಿಗೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಸ್ವಲ್ಪ ದಾರನ ಮೇಲೆ ಎತ್ತಿಬಿಟ್ಟು ಚಿಕ್ಕದು ಸ್ಮಾಲ್ ಸೈಜ್ ಬೀಡನ್ನ ನಾನು ಒಂದೇ ಇನ್ಸರ್ಟ್ ಮಾಡಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಸ್ಗೆ ಲಾಕ್ ಮಾಡ್ಕೊಳ್ತೀನಿ. ಒಂದೊಂದೇ. ಸೊ ಈ ರೀತಿ 5 ಬೀಡ್ಸು ಲಾಕ್ ಆದಮೇಲೆ ಸೆಂಟ್ರಲ್ಲಿದೆಲ್ಲ ಅದ್ರ ದಾರಕ್ಕೆ ನಾವು ಮತ್ತೆ 3 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಹೇಳ್ದಲ್ಲ, ಕಂಜೆಸ್ಟೆನ್ಸ್ ಇದ್ದರೆ ನಿಮಗೆ ನೀವು 5 ಬೀಡ್ಸ್ ಹಾಕ್ಬೇಡಿ, 4 ಬೀಡ್ಸ್ ಹಾಕ್ಕೊಳ್ಳಿ. ಆ ಕನ್ಸಿಸ್ಟೆನ್ಸಿಲ್ಲ ಇದೇ ಥರ ಚೆನ್ನಾಗಿರುತ್ತೆ ಅಂದರೆ ಹೀಗೆ ಹಾಕ್ಕೋಬೋದು. ಬಟ್ ನೀಟಾಗಿ ಬರುತ್ತೆ ಡಿಸೈನು, ನ್ಯೂ ಡಿಸೈನ್ ಫ್ರೆಂಡ್ಸ್. ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಸೆಂಟ್ರಲ್ಲಿ ನೋಡಿ, ಸೆಂಟ್ರ್ ಬೀಡು ಅಷ್ಟೇ. ಇನ್ನೂ ಬಿಗ್ ಸೈಜ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಸದ್ಯಕ್ಕೆ ಈ ಸೈಜ್ ತೊಗೊಂಡಿದ್ದೀನಿ. ಇನ್ನೂ ಬಿಗ್ ಸೈಜ್ ಆಗಿದ್ರೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ಬ್ರಾಡಾಗಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ಲಾಕ್ ಆದ ತಕ್ಷಣ 3 ಚೈನ್ ಹಾಕಿಬಿಟ್ಟು ಸೇಮ್ ದಾರದ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಅಲ್ಲೇ ಲಾಕ್ ಮಾಡ್ಕೊತೀನಿ. ಸೊ ಮತ್ತೆ 3 ಚೈನ್ ಅದೇ ಪ್ಲೇಸಲ್ಲಿ ಲಾಕ್. ಸೊ ಈ ರೀತಿ 3 ಟೈಮ್ಸು
ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದನೇ ಡೈರೆಕ್ಟಾಗಿ ದಾರ ಮೇಲೆ ಮಾಡಿ ಬೀಡನ್ನ ಹಾಕಿ ಮತ್ತೆ ಇವಾಗ 5 ಬೀಡ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ 5 ಬೀಡ್ಸ್ನ ಈ ರೀತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಸ್ಗೆ 5 ಹೋಲ್ ಗ್ಯಾಪ್ಸ್ಗೆ ನೀವು ಒಂದೊಂದಕ್ಕೂ ಒಂದೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಿ. ಸೊ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈಸಿ ಇದೆ ಫ್ರೆಂಡ್ಸ್, ಹಾಕಿದ್ದು ಗೊತ್ತಾಗಲ್ಲ, ತುಂಬ ಬೇಗ ಆಗೋಗುತ್ತೆ. ಸೊ ಜೊತೆಗೆ ಈಸಿ ಅನ್ಸುತ್ತೆ ನಿಮಗೆ. ಸೊ ಫೈನಲಾಗಿ ಈ ರೀತಿ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಮತ್ತೆ 5 ಸಿಂಗಲ್ ಕ್ರೋಶೆ ಬೀಡ್ ಹಾಕಿ 3 ಚೈನ್ ಹಾಕಿ ಬೀಡ್ ಲಾಕ್ ಮಾಡಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ಸೊ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಆರ್ಚಿಗೆ ಕುಚ್ಚಿಗೆ ಗ್ಯಾಪ್ ಅಷ್ಟು ಬೇಡ ಅಂದರೆ ನೀವು ಸ್ವಲ್ಪ ಕಡಿಮೆ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ನಾನು ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ಒಂಚೂರು 5 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಜೊತೆಗೆ. ಸೊ ನಾವೆಲ್ಲಿ ಪ್ಲೇಸ್ ಬಿಟ್ಟಿದ್ದೀವಿ ಅಲ್ಲಿ ಕುಚ್ಚು ಕಟ್ಬಿಟ್ಟನ್ನ ತೋರಿಸ್ತೀನಿ. ಸೊ ಇದು ಒಂದು ಸತಿ ಸ್ಯಾರಿ ಫೋಲ್ಡ್ ಆದಮೇಲೆ ಅದು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಡಿಸೈನು ಈ ರೀತಿ ಇದೆ. ಇದು ವಿತೌಟ್ ಕುಚ್ಚು ಕೂಡ ನೀವು ಹಾಕ್ಕೊಳ್ಬೋದು. ಎನಿ ಕ್ರೋಶೆ ಡಿಸೈನ್ ಫ್ರೆಂಡ್ಸ್ ವಿತ್ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಸ್ವಲ್ಪ ಜನ ಕುಚ್ಚು ಬೇಡ ಅಂತಾರೆ, ಎಲ್ಲರೂ ಕುಚ್ಚು ಇಷ್ಟ ಬೀಳ್ತಾರೆ. ಸ್ವಲ್ಪ ಜನ ಅದು ಸ್ಪ್ರೆಡ್ ಆಗುತ್ತೆ, ಸ್ವಲ್ಪ ಇಯರ್ಸ್ ಆದಮೇಲೆ ಹಾಳಾಗುತ್ತೆ ಅಂದ್ಬಿಟ್ಟು ಬೇಡ ಅಂತಾರೆ. ಅಂಥವ್ರಿಗೆ ವಿತೌಟ್ ಕುಚ್ಚು ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಇದು ವಿತ್ ಕುಚ್ಚು ಡಿಸೈನೇ ನಾನು ಮಾಡಿರೋದು. ಈ ಥರ ಸ್ಟಿಫಾಗಿ ತುಂಬ ನೀಟಾಗಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಅದು ಸಿಂಗಲ್ ಸ್ಟೆಪ್ಪು ಲೈಟ್ ಕಲರ್ ಆಗಿರೋದ್ರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ. ಇದಕ್ಕೆ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ ಇದಕ್ಕೆ ಮಧ್ಯದಲ್ಲಿ ಒಂದು ಬೀಡ್ ಇಟ್ಬಿಟ್ಟು ನಾನು ಕುಚ್ಚು ಕಟ್ಟಿದ್ದೀನಿ. 137 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿ ಸ್ವಲ್ಪ ಲೆಂತಿಯಾಗಿ ಕಟ್ಟಬೇಕು. ಸೆಂಟ್ರಲ್ಲಿ ಒಂದು ಬೀಡ್ ಇಟ್ಬಿಟ್ಟು ಮತ್ತೆ ಅದಕ್ಕೆ ಕೂಡ ಟೈ ಮಾಡಬೇಕು ಸರಿ ಥ್ರೆಡ್ಡಲ್ಲಿ. ಓವರಾಲ್ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸ್ಕ್ರೀನ್ಗೆ ಗೋಲ್ಡ್ ಬೀಡ್ಸ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ವಿಡಿಯೋದಲ್ಲಿ. ಸೊ ಇದು ತುಂಬ ಲುಕ್ಕಾಗಿರುತ್ತೆ, ಹೈಲೈಟಾಗಿ ಕಾಣಿಸುತ್ತೆ. ಇನ್ನೂ ಕಲರ್ ಚೇಂಜ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ಸೊ ಇದು ಹೊಸ ಡಿಸೈನು, ಖಂಡಿತ ಟ್ರೈ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 600 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಕುಚ್ಚೆಲ್ಲ ಬೀಡ್ ಇಟ್ಬಿಟ್ಟು ಮಾಡಿದ್ದೀವಲ್ಲ, ಸ್ವಲ್ಪ ಪ್ರೈಸೇ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.